ಮೊಬೈಲ್ ತೆರೆದು ಒಂದಷ್ಟು ಹೊತ್ತು ನೋಡಿದ ಗೌತಮ್ ಒಂದಷ್ಟು ವಿಡಿಯೋಗಳನ್ನು ನೋಡಿ ಕೆಲಸಕ್ಕೆ ಬಾರದವು ಅವಶ್ಯಕತೆ ಇದೆಯಾ? ಎಲ್ಲ ತೀರಾ ಹುಡುಗ ಬುದ್ಧಿ ಎನಿಸಿತು. ಚಂದನ ವಯಸ್ಸು ಲೆಕ್ಕ ಹಾಕಿದವನು ಅಂಥ ನಿರೀಕ್ಷೆ ನಾಲ್ಕು ಇದೆಯಾ? ಅವಳು ಕೊಟ್ಟ ಬರ್ತ್ಡೇ ಗಿಫ್ಟ್ ನೆನಪಾಗಿ ತೆರೆದು ನೋಡಿದ. ಹುಡುಕಿದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇಲ್ಲ ಎನಿಸಿತು. ತನ್ನದೇ ಭಾವಚಿತ್ರ ಹೀಗೆ ಬಿಡಿಸಿದಾಳೆ ಎಂದರೆ ನನ್ನನ್ನು ಎಷ್ಟು ಗಮನಿಸಿರಬಹುದು. ತನ್ನ ಬಿಗಿದ ಮುಖದಲ್ಲಿನ ಕೋಪ, ಕಣ್ಣುಗಳಲ್ಲಿನ ಅವಳೆಡೆಗಿನ ಭಾವ ಸ್ಪಷ್ಟವಾಗಿ ಚಿತ್ರಿಸಿದಾಳೆ ಎಂದುಕೊಂಡು ಚಿತ್ರದ ಕೆಳಗಡೆ ಖಾಲಿ ಜಾಗದಲ್ಲಿ ಇರುವ ರೂಪ ಎಂದಿರುವುದನ್ನು ಓದಿದವನು ನಾಲಾಯಕ್ ಸಾಲಿನ ಮುಂದೆ ಸೇರಿಸಬೇಕಾಗಿರುವ ಪೂರ ವಾಕ್ಯವನ್ನು ನುಂಗಾಕಿ ಬಿಟ್ಟಿದ್ದಾಳೆ. ಮುಂದೆ ಅದೇನು ನುಂಗಾಕಿ ಬಿಡ್ತಾಳು ಹೇಳಿಕೊಂಡೇ ತನ್ನ ಚಿತ್ರವನ್ನು ನೋಡುತ್ತಾ ಕುಳಿತ. ಬದಲಾವಣೆ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ತನ್ನ ಮೊಬೈಲ್ಗೆ ಮೆಸೇಜ್ ಬಂದಾಗ ಚಂದನ ತೆರೆದು ಓದಿದ್ದಳು. ಏನು ಮಾಡ್ತಾ ಇದ್ಯಾ? ಸ್ವಲ್ಪ ನೋಟ್ಸ್ ಬರೆಯೋದಿತ್ತು. ನಿನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆ? ನೀವು ಮೊದಲ ಬಾರಿ ನನ್ನ ಹೊಗಳಿದ್ದು. ನಾನೆಲ್ಲಿ ಹೊಗಳಿದೆ? ಅಕ್ಷರ ಚೆನ್ನಾಗಿದೆ ಎಂದು ಹೇಳಿದೆ ಅಷ್ಟೆ. ಅದನ್ನು ಬರೆದಿದ್ದು ನಾನೇ ತಾನೆ. ನಿನ್ನಂಥ ಅತಿ ಬುದ್ಧಿವಂತಿಕೆ ಏನು ಹೇಳಲು ಆಗೋಲ್ಲ. ನೀವು ತುಂಬ ಒಳ್ಳೆಯವರಾಗ್ತಾ ಇದ್ದೀರಾ. ಅಂದರೆ ಇಷ್ಟು ದಿನ ಕೆಟ್ಟವನಾಗಿದ್ನಾ? ಹೌದು, ಹಾಗೆ ಒಮ್ಮೊಮ್ಮೆ ಅನಿಸಿಬಿಡುತ್ತಿತ್ತು. ನಾಲ್ಕು ಮನೆಗೆ ಬಾ, ಇದೆ ನಿಂಗೆ. ನಗುಮುಖದ ಇಮೋಜಿ ಜೊತೆಗೆ ಗುಡ್ ನೈಟ್ ಎಂದು ಕಳಿಸಿದಳು. ನಿಹಾರ್ ತಂದೆ ತಾತನ ಜೊತೆ ಮಾತನಾಡಿದವನಿಗೆ ತನ್ನ ಮದುವೆ ನಿಶ್ಚಯವಾಗಿರುವುದು ತಿಳಿಯುತ್ತಲೇ ಬದುಕಿನ ಬಗ್ಗೆ ಇನ್ನೂ ನಿಶ್ಚಿಂತತೆ ಎನಿಸಿತು. ವರ್ಷಗಳಿಂದ ಮದುವೆಗೆ ಹೆಣ್ಣನ್ನು ಹುಡುಕಿ ಸಾಕಾಗಿದ್ದವನಿಗೆ ತಾನು ಅಂದುಕೊಂಡಂತೆ ಹುಡುಗಿ ಸಿಕ್ಕಿದ್ದು ಅದೃಷ್ಟವೆಂದುಕೊಂಡಿದ್ದ. ಅಂದು ಭಾನುವಾರ. ಚಂದನ ಹಿಂದಿನ ದಿನ ತಲೆಗೆ ಎಣ್ಣೆ ಹಚ್ಚಿದ್ದರಿಂದ ಬೆಳಿಗ್ಗೆ ತಲೆಸ್ನಾನ ಮಾಡಿ ದೀಪಾಂಜಲಿ ಕಡೆಗೆ ಬಂದಿದ್ದಳು. ಗೌತಮ್ ಆಗಲೇ ಎದ್ದು ಕೆಲಸ ನಡೆಸುತ್ತಿದ್ದ. ಬಿಲ್ಡಿಂಗ್ ಕಡೆಗೆ ಹೋಗಿದ್ದ. ಹೆಚ್ಚು ಕಡಿಮೆ ಮನೆಯವರೆಲ್ಲ ಹಾಲ್ನಲ್ಲೇ ಇದ್ದರು. ಒಳ ಬಂದವಳನ್ನು ನೋಡುತ್ತಲೇ ಎಲ್ಲರ ಮುಖವು ಹರಳಿತು. ಹರೆಬಿರಿದ ಮಲ್ಲಿಗೆ ಮೊಗ್ಗಿನಂತೆ ಕಂಡಿದ್ದಳು. ಚೆನ್ನಯ್ಯ ಬಂತು ನಮ್ಮ ಮನೆಯ ದೊಡ್ಡ ಗೊಂಬೆ ಎಂದಾಗ ಪಾವನಿ ಚಿಕ್ಕ ಗೊಂಬೆ ಯಾರು ಎಂದಿದ್ದಳು. ಇನ್ಯಾರು? ನಮ್ಮ ಪ್ರಕೃತಿ ಎಂದಿದ್ದರು. ಚಂದನ ನೋಟ ಮನೆಯೆಲ್ಲ ಹುಡುಕಿತು. ಕಾರು ಇಲ್ಲದೆ ಇರುವುದು ನೋಡಿ ಗೊತ್ತಿದ್ದರೂ ಒಂದೇ ಸಮನೆ ಕಣ್ಣಾಡಿಸಿದವಳು ಏನು ಎಲ್ಲರೂ ರೆಡಿಯಾಗಿ ಕುಳಿತಿದ್ದೀರಾ ಎಂದಿದ್ದಳು. ಮಹೇಂದ್ರ ಅವರು ಮಠದ ಕಡೆಗೆ ಹೋಗಿ ಬರೋಣ ಎಂದು ತುಂಬ ದಿನಗಳಾಗಿತ್ತು ಹೋಗಿ. ಪಾವನಿ ಇಂದ್ರಾಣಿ ಕೂಡ ಬರ್ತೇವೆ ಅಂತ ಹೇಳಿದರು. ನೀನು ಬರುವಾಗಿದ್ದರೆ ಬಾ ಎಂದಿದ್ದರು. ಚಂದನ ಇಂದ್ರಾಣಿಯವರ ಕಡೆಗೆ ನೋಡಿ ಬರುವುದಿಲ್ಲ ಎನ್ನುವಂತೆ ತಲೆ ಆಡಿಸಿದಳು. ಅವರಿಗೆ ಅರ್ಥವಾಗಿತ್ತು. ಅವಳು ಬರುವ ಹಾಗಿಲ್ಲ ಬಿಡಿ, ಇನ್ನೊಂದ್ಸಲ ಕರೆದುಕೊಂಡು ಹೋಗೋಣ ಎಂದವರು ಸ್ವಲ್ಪ ಸಮಯ ಕಳೆಯುತ್ತಲೇ ಎಲ್ಲರೂ ಹೊರಟಿದ್ದರು. ಪಾವನಿ, ಚಂದನ ನೀನು ಬಿಡುವಾಗಿದ್ದರೆ ಮಲ್ಲಿಗೆ ಮೊಗ್ಗು ಬಿಡಿಸಿ ಬಿಟ್ಟು ಬಿಡು. ನಾವು ಬರುವುದು ತಡವಾಗಬಹುದು ಅಥವಾ ಮಳೆ ಬಂದರೆ ಬಿಡಿಸಲಾಗುವುದಿಲ್ಲ ಹೇಳಿ ನಡೆದಿದ್ದಳು. ಚಂದನ ಎದ್ದು ಹೋಗಬೇಕು ಎನ್ನುವಷ್ಟರಲ್ಲಿ ನಿಹಾರ್ ಅವಳ ಓದು, ಊರು, ತಂದೆ ಬಗ್ಗೆ ಎಲ್ಲ ಗೊತ್ತಿದ್ದರೂ ಮತ್ತೊಮ್ಮೆ ಸುಮ್ಮನೆ ಮಾತಿಗೆ ಎಳೆಯುವ ಸಲುವಾಗಿ ವಿಚಾರಿಸ್ತಾ ಕುಳಿತ. ಅವಳು ಬಂದಾಗಿನಿಂದ ಪದೇ ಪದೇ ಅವನ ನೋಟ ಅವಳ ಕಾಲುಗಳ ಕಡೆಗೆ ಹೋಗುತ್ತಿತ್ತು. ತೊಟ್ಟಿದ್ದ ಲಾಂಗ್ ಮಿಡಿಯಿಂದ ಹಿನುಕುತ್ತಿದ್ದ ಪಾದಗಳ ಹೊಳಪಿಗೆ, ಅಂದಕ್ಕೆ ನೋಡುತ್ತಲೇ ಅರಿವಾಗುವ ಮೃದುತ್ವಕ್ಕೆ ಬೆರಗಾಗಿದ್ದ. ನನ್ನ ಹೆಂಡತಿ ಆಗುವವಳು ಎಂದುಕೊಳ್ಳೋದು ಒಂದು ರೀತಿಯ ಗರ್ವ ಎನಿಸಿತು. ಇವಳಿಗೆ ವಿಷಯ ತಿಳಿಸಿಬಿಡಲೆ, ನನ್ನೊಂದಿಗೆ ಮುಂದೆ ಸಲುಗೆಯಿಂದ ನಡೆದುಕೊಳ್ಳುತ್ತಾಳೆ ಎನಿಸಿದರು. ಈಗಲೇ ಬೇಡ, ಅದಕ್ಕೊಂದು ಸಮಯ ಸಂದರ್ಭ ಎಂದು ಇರುತ್ತದೆ ಎಂದುಕೊಂಡು ಸುಮ್ಮನೆ ಕಾಲು ಮುಟ್ಟಿದರೆ ತಪ್ಪಾಗಿ ತಿಳಿಯುತ್ತಾಳೆ ಎಂದುಕೊಂಡವನು ಒಂದು ಲೋಟ ಬಿಸಿ ನೀರು ಬೇಕಾಗಿತ್ತು, ತಂದುಕೊಡು ಎಂದಿದ್ದ. ಚಂದನ ಕಾಯಿಸಿ ನೀರು ತರುವ ವೇಳೆಗೆ ತನ್ನ ರೂಮಿಗೆ ಹೋಗಿ ಬಂದಿದ್ದ. ಚೆನ್ನಯ್ಯ, ಈ ಹುಡುಗಿ ಮನೆಗೆ ಹೋಗಬಾರ್ದೆ? ಇಲ್ಲ ಗೌತಮ್ ಬೇಗ ಮನೆಗೆ ಬರಬಾರ್ದೆ? ನಾನು ಈ ಹುಡುಗಿಯನ್ನು ತಡೆದರೆ ಕೋಪ ಮಾಡಿಕೊಂಡು ಹುಚ್ಚನ ಹಾಗೆ ರೇಗಾಡ್ತಾನೆ. ಅವಳು ನೀರು ಕೊಡುತ್ತಲೇ ಏನಾದರೂ ಕೆಲಸ ಹೇಳಿ ಚಂದನನನ್ನು ಅಡುಗೆ ಮನೆಯಲ್ಲಿ ಉಳಿಸಿಕೊಳ್ಬೇಕು ಎಂದ. ನೀರಿಡಿದು ಅವನ ಬಳಿಗೆ ಬರುತ್ತಿದ್ದ ಚಂದನ ಅಮ್ಮ ಎನ್ನುತ್ತಾ ಕಾಲಿನ ಕಡೆ ನೋಡಿ ಒಂದೇ ಕಾಲಿನಲ್ಲಿ ನಿಂತವಳು ವಾಲುತ್ತಿದ್ದಾಗೆ, ನಿಹಾರ್ ಯಾಕೆ, ಏನಾಯಿತು ಎನ್ನುತ್ತಾ ಅವಳನ್ನು ಬಳಸಿ ಹಿಡಿಯಲು ಹೋದವನು ಏನಾಯಿತು ಎಂದ ದನಿಗೆ ತಿರುಗಿ ನೋಡಿದ್ದ. ಬರುತ್ತಲೇ ಚಂದನ ಧ್ವನಿ ಕೇಳಿ ಬಂದಿದ್ದ ಗೌತಮ್ ವಾಲುತ್ತಿದ್ದವಳ ತನ್ನ ತೋಳಿನಲ್ಲಿ ಬಳಸಿ ಹಿಡಿದಿದ್ದ. ಏನಾಯಿತು ಕೇಳುತ್ತಾ ಅವಳ ಅಂಗಾಲಿನ ಕಡೆಗೆ ನೋಡಿದ್ದ. ಇನ್ನು ಒಂದೆರಡು ಗುಂಡು ಪಿನ್ನುಗಳು ಅವಳ ಕಾಲಿಗೆ ಚುಚ್ಚಿದ್ದವು. ನೆಲದಲ್ಲಿ 100 ಗುಂಡು ಪಿನ್ನುಗಳನ್ನು ನೋಡಿ, ಯಾರು ಇಲ್ಲಿ ಇಷ್ಟೊಂದು ಗುಂಡು ಪಿನ್ನನ್ನು ತಂದು ಸುರಿದದ್ದು? ಚೆನ್ನಯ್ಯ ಜೋರಾಗಿ ಕಿರಿಚಿದವನು ಅವಳ ಕಾಲಿಗೆ ಸಿಕ್ಕಿಕೊಂಡಿದ್ದ ಗುಂಡು ಪಿನ್ನನ್ನು ತಾನೇ ತೆಗೆದುಹಾಕಿದ.
ಚಂದನ ನೋವಿಗೆ ಕಣ್ಣು ಮುಚ್ಚಿ ನಿಂತಿದ್ದಳು. ಎಂದು ಈ ರೀತಿ ನೋವು ಪಟ್ಟವಳಲ್ಲ. ಮೊದಲ ಬಾರಿ ಸಹಿಸುವುದು ಕಷ್ಟ ಎನಿಸಿತು. ಕಾಲ ತುಂಬ ಅಲ್ಲಲ್ಲಿ ಗುಂಡು ಪಿನ್ನುಗಳು ಒತ್ತುತ್ತಿದ್ದ ಜಾಗ ಪೂರ ಕೆಂಪಾಗಿತ್ತು. ಒಂದೆರಡು ಕಡೆ ರಕ್ತ ಜಿನುಗಿತ್ತು. ಗೌತಮ್ ಅವಳನ್ನು ತೋಳಿನಲ್ಲಿ ಎತ್ತಿಕೊಂಡು, ಏನಾದರೂ ಬಂದು ಮಾಡಿಕೊಳ್ತಲೇ ಇರ್ತೀಯ ಹೇಳುತ್ತಾ ತನ್ನ ರೂಮಿನ ಕಡೆಗೆ ನಡೆದಿದ್ದ. ಅವನ ನಡೆ ನೋಡುತ್ತಲೇ ನಿಹಾರ್ ಹಾಗೆ ಕಲ್ಲಿನಂತೆ ನಿಂತುಬಿಟ್ಟ. ಇದನ್ನು ಅವನು ನಿರೀಕ್ಷಿಸಿರಲೇ ಇಲ್ಲ. ಗೌತಮ್ ನನ್ನ ಅಲ್ಲಿ ಆ ಕ್ಷಣ ನೋಡಿದರೂ ಇವಳ ಮೇಲೆ ನಾಲಾಯಕ್ ಎಂದು ರೇಗಾಡಿ ಹೋಗಿಬಿಡುತ್ತಾನೆ. ನಾನೇ ಆರೈಕೆ ಮಾಡುವ ನೆಪದಲ್ಲಿ ಅವಳ ಕೈಗಳು ಕಾಲನ್ನು ಮುಟ್ಟಬಹುದು ಎನ್ನುವ ಲೆಕ್ಕಾಚಾರ ಹಾಕಿದವನು ಗೌತಮ್ ನಡೆ ನೋಡಿ ಏನು ಯೋಚಿಸಬೇಕೆನ್ನುವುದನ್ನು ಮರೆತವನಂತೆ ನೋಡುತ್ತಾ ಉಳಿದ. ತನ್ನ ರೂಮಿನಲ್ಲಿ ಮಂಚದ ಮೇಲೆ ಕೂರಿಸಿದವನು ಅವಳ ಕೆಂಪಾದ ಅಂಗಾಲು ನೋಡುತ್ತಲೇ ಕೋಪ ಹತ್ತಿತ್ತು. ನಿನ್ನ ಕಣ್ಣನ್ನು ನೆತ್ತಿ ಮೇಲೆ ಇಟ್ಟುಕೊಂಡಿದ್ಯಾ? ನೆಲ ನೋಡಿಕೊಂಡು ನಡೆಯಲಾಗುವುದಿಲ್ವೇ? ಜೀವ ತಿಂತ್ಯ. ಅಷ್ಟು ಮಾತಾಡಿ ತನ್ನ ಕೋಪ ಒಂದು ಹಂತಕ್ಕೆ ತಂದಿದ್ದ. ಚೆನ್ನಯ್ಯ ತಂದ ಒದ್ದೆ ಬಟ್ಟೆಯಿಂದ ಅವಳ ಕಾಲನ್ನು ಒರೆಸಿದ. ಎಚ್ಚೆತ್ತ ನಿಹಾರ್ ಗೌತಮ್ ರೂಮಿಗೆ ಬಂದಿದ್ದ. ಗೌತಮ್ ನಡೆಯನ್ನು ಅವನಿಗೆ ನಂಬಲೇ ಆಗುತ್ತಿಲ್ಲ. ಯಾವಾಗಲೂ ಇವಳ ನೋಡಿದರೆ ಹುರಿದು ಬೀಳುತ್ತಿದ್ದವನು ಇಷ್ಟೊಂದು ಆರೈಕೆ ಮಾಡುತ್ತಿದ್ದಾನೆ. ಯಾರ ಮುಂದೆಯೂ ಮಂಡಿ ಊರಿ ದೂರದ ಈ ಗೌತಮ್ ಈ ಹುಡುಗಿ ಮುಂದೆ ಮಂಡಿ ಊರಿ ಕಾಲು ಹಿಡಿದಿದ್ದಾನೆ ಎಂದರೆ ಏನರ್ಥ? ಅಥವಾ ಪಾವನಿನ ಕಾಳಜಿ ಮಾಡ್ತಾನಲ್ಲ ಆಗ ಬದಲಾಗುತ್ತಿದ್ದಾನ? ಯೋಚಿಸ್ತಾ ಅವನು ಆಯಿಂಟ್ಮೆಂಟ್ ತಂದಾಗ ಹೆಲ್ಪ್ ಮಾಡ್ಲಾ ಎನ್ನುತ್ತಾ ಚಂದನ ಕಾಲು ಹಿಡಿಯಲು ನೋಡಿದ. ಗೌತಮ್ ಅವನ ಕೈ ಹಿಡಿದು, ನಾನು ನೋಡಿಕೊಳ್ತೀನಿ, ನನ್ನ ಜವಾಬ್ದಾರಿ, ನೀನು ಹೋಗಿ ನಿನ್ನ ಕೆಲಸ ನೋಡಿಕೊ ಹೇಳಿದವನು ಅವಳಿಗೆ ನೋವು ಆಗದಂತೆ ಅಂಗಾಲು ಪೂರ್ತಿ ಔಷಧಿ ಹಚ್ಚಿದ. ಅಲ್ಲೇ ಇದ್ದ ಚೆನ್ನಯ್ಯ ಅವನನ್ನು ಹೊರಗೆ ಕಳಿಸುವ ಉದ್ದೇಶದಿಂದ ನಿನ್ನ ಫೋನ್ ಸದ್ದು ಮಾಡಿದ ಹಾಗಾಗಿತ್ತು, ನೋಡೋಗು ಎಂದಿದ್ದ. ನಿಹಾರ್ ಚೇ ಅಂದುಕೊಂಡದೆ ಆದದೆ ಒಂದು. ಇತ್ತೀಚೆಗೆ ಎಲ್ಲರ ಮೇಲೂ ಇವನಿಗೆ ಕಾಳಜಿ ಉಕ್ಕಿ ಹರಿಯುತ್ತಿದೆ. ನಾನು ಮದುವೆ ಆಗೋ ಹುಡುಗಿ ನಾನೇ ಔಷಧಿ ಹಚ್ಚುತ್ತೇನೆ ಎಂದು ಹೇಳಬೇಕಾಗಿತ್ತು ಎಂದುಕೊಂಡೆ. ಯಾರು ಫೋನ್ ಮಾಡಿದ್ದು ಎನಿಸಿ ಹೊರಗೆ ನಡೆದಿದ್ದ. ಗೌತಮ್ ಚೆನ್ನಯ್ಯನ ಕಡೆ ನೋಡಿ, ಅಷ್ಟೊಂದು ಗುಂಡು ಪಿನ್ನು ಹೇಗೆ ಬಂತು ಕೇಳಿದ್ದ. ಚೆನ್ನಯ್ಯ, ನನಗೆ ಗೊತ್ತಿಲ್ಲ. ಈಗ ಒಂದು 10 ನಿಮಿಷದಲ್ಲಿ ಎಲ್ಲರೂ ಮಠಕ್ಕೆ ಹೋಗಿದ್ದು. ಅಲ್ಲಿವರೆಗೂ ಎಲ್ಲರೂ ಅಲ್ಲೇ ಓಡಾಡುತ್ತಿದ್ದರು. ಒಂದು ಪಿನ್ ಕೂಡ ಬಿದ್ದಿರಲಿಲ್ಲ. ಹೇಗೆ ಅಷ್ಟೊಂದು ಬಿದ್ದಿದೆ ಅಲ್ಲಿ ಎಂದು ಈಗಲೂ ತಿಳಿಯುತ್ತಿಲ್ಲ ಎಂದಿದ್ದರು. ಗೌತಮ್ ನೋಟ ತನ್ನ ಮಾತಿಗೆ ಪೂರ ಹೆದರಿ ಕುಳಿತಿದ್ದವಳ ಕಡೆಗೆ ಹರಿಯಿತು. ನೀನು ಹೋಗು, ಒಂದು ಲೋಟ ಹಾಲು ಕಾಯಿಸಿಕೊಂಡು ಬಾ. ಹೆದರಿದ್ದಾಳೆ ಹೇಳಿ ಕಳಿಸಿದ. ಯಾಕೆ ಹೆದರಿದ್ಯಾ? ಈಗ ನಾನು ಏನಂದೆ ಕೇಳಿದ. ಅಷ್ಟೊಂದು ಬೈದು ಬಿಟ್ರಿ? ಕಾಲು ನೋವಿಗಿಂತ ನೀವಾಗೆ ಮಾತನಾಡಿದ್ದಕ್ಕೆ ಹೆಚ್ಚು ಭಯವಾಯಿತು ಎಂದಿದ್ದಳು. ತುಂಬ ನೋವಾಗ್ತಾ ಇದೆಯಾ? ನೀವು ಜೊತೆಗಿದ್ದಾಗ ನೋವಿದ್ದರೂ ಅದು ಗೊತ್ತಾಗೋಲ್ಲ. ನಾಲ್ಯಾಕ್, ನಾನೇನು ಡಾಕ್ಟ್ರಾ? ಅದು ಸರಿ, ಯಾಕೆ ಬಂದೆ? ನಿಮ್ಮ ನೋಡ್ಬೇಕನ್ನಿಸಿತ್ತು. ಒಂದು ಫೋನ್ ಮಾಡಿ ಬರಬೇಕಂತ ಗೊತ್ತಾಗೋಲ್ವಾ? ಭಾನುವಾರ ಇರ್ತೀರಾ ಅಂದುಕೊಂಡೆ. ನಂದೇನು ಗೌರ್ಮೆಂಟ್ ಕೆಲಸನಾ? ಓನರ್ ನೀವೇ ಅಲ್ವಾ, ರೆಸ್ಟ್ ಮಾಡ್ತೀರಾ ಅಂದುಕೊಂಡೆ. ನಂದು ರೆಸ್ಟ್ ಮಾಡುವ ಕೆಲಸ ಅಲ್ಲ. ಸ್ವಲ್ಪ ಯಾಮಾರಿದ್ರೂ ಮುಳುಗಿ ಹೋಗಬೇಕಾಗುತ್ತದೆ. ಬದುಕಲು ಇಷ್ಟೊಂದು ಬೇಕಾ? ತಂದೆ ಕಾಲದಿಂದ ಬಂದಿರೋದು, ಅಷ್ಟು ಬೇಗ ಬಿಟ್ಟು ಬಿಡಲು ಸಾಧ್ಯವಿಲ್ಲ. ಈ ಕಾಲಿಗೆ ಏನೂ ಆಗಿಲ್ಲ ತಾನೆ ಎಂದವನು ತಾನೇ ಇನ್ನೊಂದು ಕಾಲನ್ನು ಸವರಿ ನೋಡಿದ. ಇಲ್ಲ ಎಂದವಳು ಇನ್ನೂ ಅವನ ಮಂಡಿಯ ಮೇಲಿದ್ದ ತನ್ನ ಕಾಲನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದಳು. ಗೌತಮ್ ಆಗಲೇ ಅವಳ ಬಟ್ಟೆ ಗಮನಿಸಿದ್ದ. ಲಾಂಗ್ ಮಿಡಿ ತೊಟ್ಟಿದ್ದಳು. ಏನಿದು ಹೊಸ ಅವತಾರ ಕೇಳಿದ. ನೀವು ಮೊನ್ನೆ ಬದಲಾಗು ಎಂದು ಹೇಳಿದ್ರಲ್ಲ, ಅದಕ್ಕೆ. ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ಯಾ, ಸಾರ್ಥಕ ಆಯಿತು. ಪಕ್ಕದಲ್ಲಿ ಕುಳಿತವನ ಕೈಯಲ್ಲಿ ಕೈ ಸೇರಿಸಿದವಳು. ಇನ್ನು ನನ್ನ ಮೇಲೆ ಕೋಪನಾ ಕೇಳಿದ್ದಳು. ನಾಲಾಯಕ್, ಹೀಗೇ ಇದ್ದು ಬಿಡು, ಬದಲಾಗಬೇಡ. ಅಂದರೆ ಇನ್ಮುಂದೆ ಇದೇ ಥರ ಬಟ್ಟೆಗಳನ್ನು ಹಾಕಬೇಕಾ? ನೀವು ಬೈತಾ ಇದ್ದೀರಾ ಹೊಗಳ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ನೀವೊಂದು ಸಲ ಕೂಡ ನನ್ನ ಚೆನ್ನಾಗಿದ್ಯಾ ಎಂದು ಹೇಳಲಿಲ್ಲ. ಅಪ್ಪ ಅಮ್ಮ ಅಕ್ಕ ದೊಡ್ಡಮ್ಮ ಎಲ್ಲ ಹೇಳ್ತಾರೆ. ನೀವು ಒಮ್ಮೆ ಆದರೂ ಹೇಳ್ತೀರಾ ಅಂತ ಕಾಯ್ತಾ ಇದ್ದೀನಿ. ಹೇಗೆ ರೆಡಿಯಾಗಿ ಬಂದರೂ ಒಮ್ಮೆ ಕೂಡ ಹೇಳೋಲ್ಲ. ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಹೇಳ್ತಾರೆ. ನೀವು ಹೇಳೋಲ್ವಾ? ಹೇಳ್ತೀನೇನೋ. ಯಾವಾಗ ಗೊತ್ತಿಲ್ಲ. ಕಟ್ಟಿಕೊಂಡವನಿಗೆ ಕೋಡಂಗಿ ಮುದ್ದು ಅಂತಾರಲ್ಲ, ಅಂಥ ಸಮಯ ಬಂದಾಗ ಹೇಳಿದರೆ ಆಯಿತು. ಹಾಗಾದರೆ ನಾನು ಇನ್ನು 10 ತಿಂಗಳ ಮೇಲೆ ಕಾಯಬೇಕಾ? 10 ತಿಂಗಳ ನಂತರದ ಕಲ್ಪನೆ ಇಬ್ಬರಲ್ಲೂ ಮೂಡಿತ್ತು. ಮತ್ತಷ್ಟು ಗಟ್ಟಿಯಾಗಿ ಅಪ್ಪಿ, ಬೇಗ ಬಂದು ಬಿಡು, ನನ್ನ ಒಂದಿಷ್ಟು ಸಮಸ್ಯೆಗಳಿಗೆ ನೀನೇ ಪರಿಹಾರ ಎಂದಿದ್ದ. ಅವಳು ಎದುರಿದ್ದರೆ ಆಫೀಸ್ನ ಯಾವುದೇ ಸಮಸ್ಯೆಗಳು, ಮಾನಸಿಕ ಒತ್ತಡ ಎಲ್ಲ ಮರೆತು ಒಂದು ರೀತಿಯ ನಿರಾಳತೆಯ ಭಾವ ಆವರಿಸುತ್ತಿದ್ದುದು ಅರಿವಾಗಿತ್ತು. ಮುಂದಿನ ತಿಂಗಳು ಅಪ್ಪ ಬರ್ತಾ ಇದ್ದಾರೆ, ಸುಮ್ಮನೆ ಮಾತನಾಡ್ತೀರಾ? ಹೆಣ್ಣು ಹೆತ್ತವರು ನನ್ನ ಬಳಿ ಮಾತನಾಡಲು ಅಪಾಯಿಂಟ್ಮೆಂಟ್ಗೆ ಕಾಯ್ತಾರೆ. ನಾನು ನಿಮ್ಮ ಅಪ್ಪನ ಬಳಿ ಮಾತನಾಡಬೇಕಾ? ಸಪ್ಪಗಾದವಳ ಮುಖ ನೋಡಿ, ಕಮಿಟ್ ಆದಮೇಲೆ ಅನುಭವಿಸ್ಬೇಕಲ್ವಾ? ಸರಿ ಬಿಡು, ನಾನೇನು ಮಾತಾಡೋಲ್ಲ ಅಂತ ಹೇಳಿದ್ನ. ಮುಖ ಹೀಗೆ ಇಟ್ಟುಕೊಂಡಿದ್ಯಾ?
ನಾರ್ಮಲ್ ಆಗಿದ್ದಾಗಲೇ ನಿನ್ನ ಮುಖ ನೋಡಿ ಹಾಗೆ ಸುಮ್ಮನೆ ಇರಲು ಆಗಲ್ಲ. ಇನ್ನು ಈ ರೀತಿ ಮುಖ ಮಾಡಿದ್ರೆ ನಿಮಗೆ ತುಂಬ ಕಷ್ಟ. ಅವನಷ್ಟು ಮಾತುಗಳ ಒಳ ಅರ್ಥವಾಗದೇ ಇದ್ದರೂ ಮಾತನಾಡುತ್ತೇನೆ ಅಂದದ್ದು ಅವಳ ಮುಖದಲ್ಲಿ ನಗು ಮೂಡಿಸಿತು. ತಾನು ಹೇಳಿದ್ದು ಅವಳಿಗೆ ಅರ್ಥವಾಗಲಿಲ್ಲ ಎನ್ನುವುದು ಅವನಿಗೂ ಗೊತ್ತಿತ್ತು. ಕರ್ಮ, ಫೈನಲ್ ಇಯರ್ ಹುಡುಗಿಯರು ಹೇಗಿರ್ತಾರೆ ನೋಡಿ ಕಲಿತುಕೋ. ಅವಳಿಂದ ಅಷ್ಟೇ ವೇಗವಾಗಿ ಉತ್ತರ ಬಂದಿತ್ತು. ಅದಕ್ಕೆ ಈ ಥರ ಬಟ್ಟೆ ಹಾಕಿ ಬಂದದ್ದು. ಹಾಗೆಯೇ ನೋಡಿದ. ಒಂದೆರಡು ಬಾರಿ ದೃಷ್ಟಿಸಿದವಳು ಇನ್ನೂ ದೃಷ್ಟಿಸಲು ಆಗುವುದಿಲ್ಲ ಎನಿಸಿ ತಲೆ ತಗ್ಗಿಸಿ, ಯಾಕೆ ಹೀಗೆ ನೋಡ್ತೀರಾ, ನಾನೇನು ತಪ್ಪು ಮಾಡಿದ್ದೆ ಕೇಳಿದ್ದಳು. ತಪ್ಪು ನಂದು, ನಿಂದಲ್ಲ. ಬೇರೆ ಏನಾದರೂ ಹೇಳ್ತೀರಾ? ಏನಿದೆ ಹೇಳೋದಕ್ಕೆ, ಸರಿಯಾಗಿ ಮಾತನಾಡುವುದು ಕಲಿತುಕೋ. ಮೊದಲು ನೀವೇ ಹೇಳಲಿ ಅಂತ ನಿನಗೊಂದು ವಿಷಯ ತಿಳಿಸಬೇಕಾಗಿತ್ತು. ಏನದು? ನೋಡು, ನನಗೆ ಹುಡುಗಿಯರ ಜೊತೆ ಒಡನಾಟ ಇಲ್ಲ. ಹೆಣ್ಣುಗಳ ಜೊತೆ ಹೆಚ್ಚು ಮಾತಾಡಿ ಅಭ್ಯಾಸ ಇಲ್ಲ. ನಿನ್ನ ಕಾಲೇಜ್ನಲ್ಲಿ ನಿನ್ನ ಸುತ್ತಮುತ್ತ ಏನು ನಡೆಯುತ್ತಿದೆ ಎಂದು ನನಗೆ ಗೊತ್ತಿಲ್ಲ. ಹಾಗೆ ನಿನ್ನ ಎಕ್ಸ್ಪೆಕ್ಟೇಷನ್ ಏನು ಎಂದು ಕೂಡ ಗೊತ್ತಿಲ್ಲ. ಅವರಾಗಿ ಅರ್ಥ ಮಾಡಿಕೊಳ್ಳಲಿ ಎಂದು ಇರಬೇಡ. ಕೆಲವೊಮ್ಮೆ ಎದುರುಗಡೆ ಇರುವವರಿಗೆ ಗೊತ್ತಾಗದೇ ಇದ್ದರೆ ಹೇಳುವುದರಲ್ಲಿ ತಪ್ಪಿಲ್ಲ. ನಿನ್ನ ನಿರೀಕ್ಷೆಗಳೇನಾದರೂ ಇದ್ದರೆ ಬಾಯ್ಬಿಟ್ಟು ನೇರವಾಗಿ ಹೇಳು. ನನಗೇನು ಬೇಡ, ಸಿಕ್ಕಿರುವುದೇ ನಿರೀಕ್ಷೆಗಿಂತ ಹೆಚ್ಚಾಗಿದೆ. ಬೈದರೂ ಪರವಾಗಿಲ್ಲ, ಹೀಗೇ ಜೊತೆಗೆ ಇದ್ದು ಬಿಡಿ. ಅವಳ ತಲೆ ನೆವರಿಸಿ ಹಣೆಗೆ ಮುತ್ತಿಟ್ಟು ತನ್ನೆಲ್ಲ ಭಾವನೆ ಅದರಲ್ಲಿ ತಿಳಿಸಿ ಬಂದ ಫೋನ್ ಕಾಲ್ ರಿಸೀವ್ ಮಾಡಿ ಎದ್ದು ಕಿಟಕಿಯ ಕಡೆಗೆ ನಡೆದಿದ್ದ. ಇಷ್ಟೊತ್ತಾದರೂ ಚಂದನ ಹೊರಗೆ ಬರದೇ ಇದ್ದಾಗ ನಿಹಾರ್ ಇನ್ನೂ ಅವಳನ್ನು ಬೈಯುತ್ತಿದ್ದಾನೆ ಎನಿಸುತ್ತದೆ ಎಂದುಕೊಂಡೇ ರೂಮಿನ ಕಡೆಗೆ ನಡೆದಿದ್ದ. ಗೌತಮ್ ಅವಳ ಮೇಲೆ ರೇಗಾಡಿದ್ದು ನೆನಪಿಸಿಕೊಂಡು ನಿಹಾರ್ ರೂಮಿಗೆ ಬಂದಾಗ ಚಂದನ ತನ್ನ ಕಾಲಿನ ಕಡೆ ನೋಡುತ್ತಾ ಕುಳಿತಿದ್ದಳು. ಗೌತಮ್ ಕಿಟಕಿಯ ಬಳಿ ನಿಂತು ಜೋರಾಗಿ ಯಾರ ಮೇಲೋ ರೇಗಾಡುತ್ತಿದ್ದನು. ಈಗ ಹೇಗಿದೆ ಕಾಲು ನೋವು ಕೇಳಿದ. ಗೊತ್ತಾಗ್ತಿಲ್ಲ ಎಂದಿದ್ದಳು. ಗೌತಮ್ ನಿಹಾರ್ ಚಂದನ ಜೊತೆ ಮಾತನಾಡುತ್ತಿದ್ದದ್ದು ನೋಡಿ ಫೋನ್ ಕಾಲ್ ಕಟ್ ಮಾಡಿ ಬಂದಿದ್ದವನು, ಗುಂಡು ಪಿನ್ ಅಲ್ಲಿ ಹೇಗೆ ಬಂತು ಎಂದು ಗೊತ್ತಾಯ್ತಾ? ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದ. ಒಂದು ಕ್ಷಣ ನಿಹಾರ್ಗೆ ತಡಬರಿಸುವಂತಾಗಿತ್ತು. ಗೊತ್ತಿಲ್ಲ ಎಂದಿದ್ದ. ಬಂದ ಚಿನ್ನಯ್ಯ ಹಾಲಿನ ಲೋಟ ಚಂದನ ಕೈಗೆ ಕೊಟ್ಟಿದ್ದರು. ನಿಂತಿದ್ದ ಇಬ್ಬರ ನೋಟವು ಅವಳ ಕಡೆಗೆ. ನಡೆಯಲು ಆಗ್ತದಾ, ಸಹಾಯ ಬೇಕಾ ಎಂದಿದ್ದ. ಅಲ್ಲೇ ಇದ್ದ ಚೆನ್ನಯ್ಯ, ಕಾಲಿನ ತುಂಬ ಔಷಧಿ ಇದೆ, ನಡೆಯಲು ಹೋದರೆ ಜಾರಿ ಬೀಳ್ತಾಳಷ್ಟೇ. ಔಷಧಿ ಇನ್ನು ಸ್ವಲ್ಪ ಸಮಯ ಕಾಲಿನಲ್ಲೇ ಇರಲಿ. ಇನ್ನೇನು ಮಠಕ್ಕೆ ಹೋಗಿರುವವರೆಲ್ಲ ಬರ್ತಾರೆ. ಹಾಲ್ಗೆ ಕರೆದುಕೊಂಡು ಬಂದು ಕೂಡಿಸಿಬಿಡು. ಗೌತಮ್, ಅಲ್ಲಾದರೆ ಎಲ್ಲ ಇರ್ತಾರೆ, ಸಮಯ ಕಳೆಯುವುದು ಗೊತ್ತಾಗೋಲ್ಲ ಎಂದಿದ್ದರು. ನಿಹಾರ್, ನಡೆಯುವುದು ಬೇಕಾಗಿಲ್ಲ, ನಾನೇ ಎತ್ತಿಕೊಂಡು ಬರ್ತೇನೆ ಎಂದು ಹೇಳುತ್ತಿದ್ದಂತೆ ಆಗಲೇ ಗೌತಮ್ ಎತ್ತಿಕೊಂಡು ನಡೆದಾಗಿತ್ತು. ಗೌತಮ್ ನಡೆ ಅಚ್ಚರಿ ತರಿಸಿತ್ತು. ಅದಕ್ಕೂ ಮೀರಿ ನಿಹಾರ್ ರೂಮಿನ ಸುತ್ತ ನೋಡುತ್ತಾ ನಿಂತ. ಐಷಾರಾಮಿ ಜೀವನ ಎಂದರೆ ಇದೇನೋ ಎಂದುಕೊಂಡು ನಸುನಗುತ್ತಾ ತನ್ನ ಕೊರಳ ಬಳಸಿದವಳ ನೋಡಿ, ಕೇಕ್ ಚಾಕ್ಲೇಟ್ ತಿನ್ನುವುದು ಕಡಿಮೆ ಮಾಡು ಎನ್ನುತ್ತಲೇ ಮಾತು ಅರ್ಥವಾಗಿ ಕೆನ್ನೆ ಉಬ್ಬಿಕೊಂಡಿತ್ತು. ನೆನಪಾದವರಂತೆ, ಅದೇನು ಚಿತ್ರದ ಕೆಳಗಿರುವ ರೂಪ ಎಂದು ಬರೆದಿದ್ಯಾ, ಮುಂದಿನ ಮಾತುಗಳು ಎಲ್ಲಿ ಹೋಯಿತು ಕೇಳಿದ. ಹೌದಾ, ಅಷ್ಟೇನ ಬರೆದಿದ್ದು? ನಿಮ್ಮ ಹೆಣ್ಣಿನ ಮನದಲ್ಲಿ ಇರುವ ರೂಪ ಎಂದು ಬರೆಯಬೇಕು ಎಂದುಕೊಂಡಿದ್ದೆ. ನಿಮ್ಮ ಹೆಣ್ಣಿನ ಎಂದುದು ಅಪ್ಯಾಯತೆ ಮೂಡಿಸಿತು. ಮತ್ತೊಮ್ಮೆ ಕೇಳಬೇಕೆನಿಸಿ ಏನು ಎಂದಿದ್ದ. ನಿಮಗೆ ಕೇಳಿರುತ್ತದೆ, ನಾನು ಎರಡನೇ ಸಲ ಏನು ಎಂದು ಕೇಳಿದಾಗ ಏನನ್ನೂ ಹೇಳುವುದಿಲ್ಲ ಎಂದಿದ್ದಳು. ಸೋಫಾ ಮೇಲೆ ಕೂರಿಸಿದವನು, ತುಂಬ ಹೆಚ್ಚಿಕೊಂಡಿದ್ಯಾ? ಅದೇನು ನಿನ್ನೆ ನನ್ನ ಕೆಟ್ಟವನೆನ್ನುತ್ತಿದ್ದೆ ಎಂದು ಕೇಳಿದವನು. ನಿಹಾರ್ ಬಂದು ಅಲ್ಲೇ ಕುಳಿತಾಗ ಅವನ ನೋಟವ ಕಾವಲು ಕಾಯುತ್ತಾ ತಾನೂ ಅಲ್ಲೇ ಕುಳಿತಿದ್ದ. ನಿನ್ನೆ ತಾನು ಕಳಿಸಿದ ಮೆಸೇಜ್ ನೆನಪಾಗಿ ಯಾಕಾದರೂ ಹಾಗೆ ಹೇಳಿದೆನೋ, ಇನ್ನು ಅದನ್ನೇ ಹಿಡಿದುಕೊಳ್ಳುತ್ತಾರೆ ಎಂದುಕೊಂಡವಳು. ಅವನ ಬಿಗಿ ಮುಖ ನೋಡಿ ನಿಹಾರ್ಗೆ ಏನು ಮಾತನಾಡಬೇಕು ಎನಿಸಲಿಲ್ಲ. ಹಾಗೊಮ್ಮೆ ಈಗೊಮ್ಮೆ ಅವಳ ನೋಡ್ತಾ ಕುಳಿತವನು. ಇನ್ನು 10 ತಿಂಗಳು ಕಾಯಬೇಕು, ಇವಳ ಮೇಲೆ ನನಗೆ ಅಧಿಕಾರ ಬರಲು ಎಂದುಕೊಂಡರೆ ಚಂದನ ಮನೆಯ ಸುತ್ತೊಮ್ಮೆ ಕಣ್ಣಾಡಿಸಿದವಳು. ಇನ್ನು 10 ತಿಂಗಳಷ್ಟೇ, ನಾನು ಈ ಮನೆಯವಳು ಆಗುತ್ತೇನೆ. ನನಗೆ ಹೇಗೆ ಬೇಕೋ ಹಾಗೆ ಮನೆಯನ್ನು ಸಿಂಗರಿಸಬಹುದು ಎನ್ನುವ ಆಲೋಚನೆಯಲ್ಲಿ ತೊಡಗಿದ್ದರೆ ಗೌತಮ್ ಇನ್ನು 10 ತಿಂಗಳು, ಯಾರ ಪರ್ಮಿಷನ್ಗೂ ಕಾಯುವ ಅಗತ್ಯ ಇಲ್ಲ. ಹಗಲು ರಾತ್ರಿ ದಿನದ ಪ್ರತಿಕ್ಷಣ ನಾಲಾಯಕ್ ನನ್ನ ಮನೆಯಲ್ಲಿ ನನ್ನವಳಾಗಿರುತ್ತಾಳೆ ಅಂತ ಆಲೋಚನೆಯಲ್ಲಿ ಮುಳುಗಿದ್ದವನಿಗೆ ಸುಹಾನ ಧ್ವನಿ ಎಚ್ಚರಿಸಿತು. ಕಾರಿನ ಸದ್ದು ನೋಡಿಯೇ ಬಾಗಿಲ ಕಡೆ ನೋಡುತ್ತಿದ್ದ ನಿಹಾರ್ ಮೊಬೈಲ್ನಲ್ಲಿ ಮಾತನಾಡುತ್ತಾ ಬರುತ್ತಿದ್ದವಳ ನೋಡಿ ಅಂದು ಬಂದಿದ್ದ ಆಕೆಯೇ ಎನಿಸುತ್ತಲೇ ಸ್ವಾಗತಿಸುವ ಸಲುವಾಗಿ ಖುದ್ದಾಗಿ ತಾನೇ ಬಾಗಿಲ ಕಡೆಗೆ ನಡೆದಿದ್ದ. ಗೌತಮ್ ಚಂದನನನ್ನು ಎತ್ತಿಕೊಂಡು ಬಂದು ಅಡುಗೆ ಮನೆಯಲ್ಲಿದ್ದ ಪುಟ್ಟ ಸ್ಟೂಲ್ ಮೇಲೆ ಕೂರಿಸಿ, ಇಲ್ಲೇ ಇರಲಿ, ಈಗಲೇ ಹೊರಗೆ ಹೋಗುವುದು ಬೇಡ ಹೇಳಿ ಹೊರಗೆ ಬಂದಿದ್ದ. ನಿಹಾರ್ ಜೊತೆ ಬಳುಕುತ್ತಾ ಮಾತನಾಡುತ್ತಾ ಬಂದು ತನ್ನೆದುರು ನಿಂತವಳನ್ನು ನೋಡಿ ಎದುರಿಗಿನ ಆಸನದ ಕಡೆ ಮನಸ್ಸಿಲ್ಲದೆ ಕೈ ತೋರಿಸಿದ. ಮಾದಕ ಸೌಂದರ್ಯದ ಹೊಡತಿ
ನೆರಿಗೆಗಳ ಸರಿ ಮಾಡಿಕೊಳ್ಳುತ್ತಾ ಅವನೆದುರು ಕಾಲ ಮೇಲೆ ಕಾಲು ಹಾಕಿ ಕುಳಿತಿದ್ದಳು. ಅವನ ಬಿಗಿತ ಮುಖದ ಆಕರ್ಷಣೆಗೆ, ವ್ಯಕ್ತಿತ್ವಕ್ಕೆ ಎಂದೋ ಸೋತು ಹೋಗಿದ್ದಳು. ಗೌತಮ್ ಬಂದ ವಿಷಯ ನೇರವಾಗಿ ಕೇಳಿದ್ದ. ಅವನು ಕೇಳಿದ ರೀತಿ ಮನೆಗೆ ಯಾಕೆ ಬಂದಿದ್ಯಾ ಎನ್ನುವಂತೆ ಇತ್ತು. ಅದನ್ನು ಗಮನಿಸಿದ ನಿಹಾರ್, ಮನೆಗೆ ಬಂದಿರುವ ಅತಿಥಿಯೊಂದಿಗೆ ಹೇಗೆ ಮಾತನಾಡ್ತೀಯ ನೋಡು, ಮೊದಲು ಅವರಿಗೆ ಜ್ಯೂಸ್ ತಿಂಡಿ ಏನಾದರೂ ವ್ಯವಸ್ಥೆ ಆಗಲಿ, ನಂತರ ವಿಚಾರಿಸಿದರೆ ಆಯಿತು ಎಂದಿದ್ದ. ಗೌತಮ್ ಚೆನ್ನಯ್ಯನನ್ನು ಕರೆಯಲಿಲ್ಲ. ನಿಹಾರ್ ತಾನೇ ಹೋಗಿ ಜ್ಯೂಸ್ ತರುವಂತೆ ಹೇಳಿದ್ದ. ಅವನ ನೋಟ ಅವಳ ಕಡೆಗಿದ್ದರೆ ಅವಳ ನೋಟ ಗೌತಮ್ನನ್ನೇ ಅಳೆದು ಸುರಿದು ತೂಗಿ ನೋಡುತ್ತಿತ್ತು. ತನ್ನನ್ನೇ ನೋಡುತ್ತಾ ಕುಳಿತವಳ ನೋಟ ಇನ್ನೂ ಸಹಿಸುವುದು ಕಷ್ಟ ಎನಿಸಿದಾಗ ಬಂದ ಕಾರಣ ಹೇಳಲಿಲ್ಲ ಎಂದಿದ್ದ. ಅವನ ಮಾತಿಗೆ ಉತ್ತರಿಸಬೇಕೆನಿಸಲಿಲ್ಲ. ತನ್ನ ಜೊತೆ ಮಾತನಾಡಲು ತವಕಿಸುತ್ತಿದ್ದ ನಿಹಾರ್ಗಿಂತ ತನ್ನಿಂದ ಮಾರು ದೂರ ನಿಲ್ಲಲು ಬಯಸುವ ಗೌತಮ್ ಅವಳನ್ನು ಹೆಚ್ಚು ಸೆಳೆದಿದ್ದ. ಆದರೂ ತನ್ನ ಅಂದವನ್ನು ಕಣ್ಣು ತುಂಬಿಕೊಳ್ಳಲು ಬಯಸುತ್ತಿದ್ದ ಅವನೆಡೆಗೆ ನಗು ಬೀರುತ್ತಾ, ಗೌತಮ್, ನಾಳೆ ನಿಮ್ಮ ಜೊತೆ ನನ್ನ ಹಸ್ಬೆಂಡ್ ಮಾತನಾಡ್ತಾರೆ. ಇನ್ನು ಮುಂದೆ ಕಾಲೇಜ್ನ ಕನ್ಸ್ಟ್ರಕ್ಷನ್ ಕೆಲಸದ ಬಗ್ಗೆ ಏನೇ ಮಾತನಾಡುವುದಿದ್ದರೆ ನೀವು ನನ್ನ ಜೊತೆಯೇ ಮಾತನಾಡಬೇಕು. ಈಗ ಕಾಲೇಜ್ ಆಡಳಿತ ಹಾಗೂ ಹೊಸ ಬಿಲ್ಡಿಂಗ್ ಇನ್ಚಾರ್ಜ್ ಪೂರ್ತಿ ನಾನೇ ಆಗಿದ್ದೀನಿ. ನಾಳೆ 10:30ಗೆ ಕಾಲೇಜ್ ಬಿಲ್ಡಿಂಗ್ ಬಳಿ ಬರ್ತೀನಿ. ನೀವು ಬನ್ನಿ, ನನಗೆ ಬೇಕಾಗಿರುವ ಬದಲಾವಣೆಗಳ ಬಗ್ಗೆ ಹೇಳುತ್ತೇನೆ ಎಂದಿದ್ದಳು. ಗೌತಮ್ ಮುಖದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ನೋಡಿ, ನಮಗೆ ಈ ಕಾಂಟ್ರಾಕ್ಟ್ ಸಿಕ್ಕಿದ್ದು ನಾಯರ್ ಅವರ ಕಡೆಯಿಂದ, ಅವರು ಹೇಳಲಿ ಎಂದಿದ್ದ. ಹಿಂದೆ ಹೆಜ್ಜೆ ಇಡಲು ಆಗದಂಥ ಪರಿಸ್ಥಿತಿ. ಒಮ್ಮೆ ಹೆಸರು ಕೆಟ್ಟರೆ ಮತ್ತೆ ಆ ಸ್ಥಾನ ಗಳಿಸುವುದು ಎಷ್ಟು ಕಷ್ಟ ಎನ್ನುವ ಅರಿವಿತ್ತು. ಅಲ್ಲದೆ ನಾಯರ್ ಅವರನ್ನು ಎದುರು ಹಾಕಿಕೊಳ್ಳುವುದು ಕೂಡ ವ್ಯಾವಹಾರಿಕ ದೃಷ್ಟಿಯಲ್ಲಿ ಸರಿಯಲ್ಲ ಎನ್ನುವ ಅಭಿಪ್ರಾಯ. ನಾನೊಮ್ಮೆ ಅವರ ಜೊತೆ ಮಾತನಾಡ್ತೇನೆ. ಅವಶ್ಯಕತೆ ಇದ್ದರೆ ನಾಳೆ ಭೇಟಿಯಾಗೋಣ. ಹೇಳಿದವನ ರೀತಿ ಇನ್ನೂ ಹೊರಡು ಎನ್ನುವಂತೆ ಇತ್ತು. ಸುಹಾನ ತನ್ನ ಬಳಿಯಲ್ಲಿ ಕೆಲಸ ಮಾಡಬೇಕೆಂದು ತಿಳಿದು ಕೂಡ ತಗ್ಗಿ ಬಗ್ಗಿ ನನ್ನನ್ನು ಓಲೈಸದೆ ಮೊದಲಿನ ರೀತಿಯ ಮಾತನಾಡುತ್ತಿದ್ದಾನೆ. ಇವನಿಗೇನಾದರೂ ಅಧಿಕಾರಯುತವಾಗಿ ಹೇಳುವ ಸ್ಥಾನ ಬೇಕೆಂದು ತಾನೇ ವಾರದಿಂದ ಜಗಳ ಕಾಯ್ದು ಗಂಡನ ಬಳಿ ಇಂಥ ಅವಕಾಶ ಪಡೆದುಕೊಂಡದ್ದು. ನನ್ನ ಶ್ರಮ ವ್ಯರ್ಥವಾಗಬಾರದು. ನಾನು ಅಪರೂಪಕ್ಕೆ ಸಿಗುವುದರಿಂದ ನನ್ನಿಂದ ದೂರ ಇದ್ದಾನೆ. ಹೆಚ್ಚು ಸಮಯ ಜೊತೆಯಲ್ಲೇ ಕಳೆದರೆ ನನ್ನ ಆಕರ್ಷಣೆಯಿಂದ ತಪ್ಪಿಸಿಕೊಳ್ಳಲಾರ ಎನ್ನುವ ದೃಢವಾದ ನಂಬಿಕೆ ಅವಳಿಗೆ. ಒಮ್ಮೆ ವಾಚ್ ನೋಡಿಕೊಂಡ ಗೌತಮ್, ನನಗೆ ಅರ್ಜೆಂಟ್ ಕೆಲಸ ಇದೆ, ಹೊರಗೆ ಹೋಗಬೇಕು, ಮುಖ ಬಿಗಿದು ಹೇಳಿದ್ದ. ಅವನ ಕಠಿಣತೆ, ಹೀಯಾಳಿಸುವ ಮಾತುಗಳು ಮುಖಕ್ಕೆ ರಪ್ಪನೆ ರಾಚಿತು. ನನ್ನೆಡೆಗೆ ಒಂದು ಗಂಡಿನಿಂದ ಇಂಥ ಉದಾಸೀನ ವಹಿಸುವಿಕೆ ಕಷ್ಟವೆನಿಸಿತು. ತನ್ನ ಅಂದದ ಬಗ್ಗೆ ಅತಿಯಾದ ಗರ್ವ ಹೊಂದಿದವಳಿಗೆ. ಆದರೂ ಅವನ ಕಂಠದಲ್ಲಿ ಕಠೋರತೆಗೆ ಮನ ಮೃದುವಾಗಿ ಕಾಡುತ್ತಿತ್ತು. ಅವಳೊಂಥರ ವಿಚಿತ್ರ ಮನಸ್ಥಿತಿ. ತನ್ನನ್ನು ತಿರಸ್ಕರಿಸಿದವನ ಮೇಲೆ ಬೆಟ್ಟದಷ್ಟು ದ್ವೇಷ, ಆಕ್ರೋಶವಿದ್ದರೆ ಅವನ ಮೇಲೆ ಅಷ್ಟೇ ಪ್ರಮಾಣದ ತೀರದ ಬಯಕೆಯು ತುಂಬಿತ್ತು. ಅವನ ಮೇಲಿನ ಮೋಹದಿಂದ ಹೊರಬರಲಾಗದೆ ತಾನೇ ಇಚ್ಛಿಸಿ ದೀಪದ ಸುತ್ತ ಸುತ್ತ ಸುತ್ತುವ ಉಳುವಿನ ರೀತಿಯ ಮನಸ್ಥಿತಿ ಹೊಂದಿದ್ದಳು. ನಿಹಾರ್ ಬಂದ ತನ್ನ ಸ್ನೇಹಿತನನ್ನು ನೋಡಿ ಒಂದು ನಿಮಿಷ ಹೇಳಿ ಹೊರಗೆ ನಡೆದಿದ್ದ. ಗೌತಮ್ ಮನೆಗೆ ಬಂದವರಿಗೆ ಅವಮಾನ ಮಾಡಬಾರ್ದು ಎನ್ನುವ ಕಾರಣಕ್ಕೆ ಮುಷ್ಟಿ ಬಿಗಿ ಹಿಡಿದಿದ್ದ. ಮೊದಲಾಗಿದ್ದರೆ ಮನೆಗೆ ಸೇರಿಸ್ತಿರಲಿಲ್ಲ. ಅವನ ನಡೆ ಬೇರೆ ರೀತಿಯದೇ ಆಗಿರುತ್ತಿತ್ತು. ಅವನ ಕಠಿಣತೆಗೆ ಜಗ್ಗು ಆಸಾಮಿಯಲ್ಲ. ಒಮ್ಮೆ ನೋಡಿದರೂ ಸಾಕು ತೃಪ್ತಿ ಎಂದುಕೊಳ್ಳುವ ಸ್ಥಿತಿಯಲ್ಲಿ ಇದ್ದವಳು ನಿಮ್ಮನ್ನು ನೋಡದಿರಲು ಸಾಧ್ಯವಾಗುತ್ತಿಲ್ಲ. ಇತ್ತೀಚೆಗೆ ಪಾರ್ಟಿಗಳಲ್ಲೂ ಕೂಡ ನೀವು ಹೆಚ್ಚಾಗಿ ಕಾಣುತ್ತಿಲ್ಲ. ನಿಮ್ಮನ್ನು ಬಿಟ್ಟಿರಲಾರದ ಸ್ಥಿತಿ ತಲುಪಿದ್ದೀನಿ. ನಿಮಗೆ ಯಾಕೆ ಅರ್ಥವಾಗ್ತಿಲ್ಲ? ಇನ್ನೆಷ್ಟು ದಿನ ಒಂಟಿಯಾಗಿ ಈ ರೀತಿ ಬದುಕ್ತೀರಾ? ಒಮ್ಮೆ ಹೊಳೆದು ಕೈ ಹಿಡಿದು ನೋಡಿ ಎಂದವಳ ನೋಟ ಅವನ ಮೈಯಲ್ಲೆಲ್ಲ ಹರಿದಾಡಿತ್ತು. ಗೌತಮ್ ಅವಳ ನೋಟಕ್ಕೆ ಮುಜಗರದಿಂದ ಜಡಪಡಿಸಿದವನು. ಮಿಸ್ಸಸ್ ನಾಯರ್, ಒಳ್ಳೆ ಗಂಡ, ಮುದ್ದಾದ ಮಕ್ಕಳಿದ್ದು ನನ್ನ ಮೇಲೆ ಈ ರೀತಿ ಭಾವನೆ ಬೆಳೆಸಿಕೊಂಡಿರೋದು ನಿಮ್ಮ ಸ್ವಯಂಕೃತ ಅಪರಾಧ. ನಿಮ್ಮ ಮಕ್ಕಳ ಭವಿಷ್ಯ ನೆನೆದು ನಿಮ್ಮ ಉಚ್ಚಾಟಗಳನ್ನು ಆದಷ್ಟು ಸಹಿಸ್ತಾ ಇದ್ದೀನಿ. ಇದು ಮುಂದುವರಿದರೆ ನಾಯರ್ ಬಳಿ ನಾನೇ ಮಾತನಾಡಬೇಕಾಗ್ತದೆ ಎಂದಿದ್ದ. ಜೋರಾಗಿ ನಕ್ಕವಳು, ಮೊದಲು ಆ ಕೆಲಸ ಮಾಡಿ. ಸೊಸೈಟಿಯಲ್ಲಿ ಎಲ್ಲರಿಗೂ ತಿಳಿಯಲಿ ನಮ್ಮಿಬ್ಬರ ವಿಷಯ. ಡೈವರ್ಸ್ ತೆಗೆದುಕೊಳ್ಳುತ್ತೇನೆ. ನಾವಿಬ್ಬರು ಮದುವೆ ಆಗೋಣ. ನಿಮಗಾಗಿ ಎಂಥ ರಿಸ್ಕ್ ತೆಗೆದುಕೊಳ್ಳಲು ನಾನು ಸಿದ್ಧ. ಗೌತಮ್ ಹೆಂಡತಿ ಎಂದು ಹೇಳಿಕೊಳ್ಳುವುದರಲ್ಲಿ ಇರುವ ಮಾತಿಗೆ ಒಂದು ವಿಶೇಷ ತೂಕ ಇರುತ್ತದೆ ಎಂದವಳ ನೋಟ ಮತ್ತೆ ಮನೆಯನ್ನು ಅವಲೋಕಿಸಿತು. ಗೌತಮ್ ಅಂತಸ್ತಿನ ಬಗ್ಗೆಯೂ ತಿಳಿದುಕೊಂಡಿದ್ದವಳಿಗೆ ಮುಂದಿನ ಜೀವನದ ಬಗ್ಗೆ ಭಯವಿರಲಿಲ್ಲ. ಎದ್ದು ನಿಂತ ಗೌತಮ್, ಮನೆಗೆ ಬಂದಿರುವ ಅತಿಥಿ ಎಂದು ಇಷ್ಟೊತ್ತು ಸಹಿಸಿದ್ದು, ಪ್ಲೀಸ್ ಹೇಳಿ ಬಾಗಿಲ ಕಡೆ ಕೈತೋರಿದ. ನಿನ್ನ ಕೋಪ, ಹೊರಟು ಮಾತು ಅಭ್ಯಾಸ ಆಗಿಬಿಟ್ಟಿದೆ. ಈಗ ಹೊರಡಿ ಹೇಳುತ್ತಾ ಬಾಗಿಲ ಕಡೆ ನಡೆದಾಗ ಅವನೊಂದಿಗೆ ಹೆಜ್ಜೆ ಇಟ್ಟವಳು. ನಿನ್ನೊಂದಿಗೆ ಹೆಜ್ಜೆ ಹಾಕುವುದೇ ಒಂದು ಥ್ರಿಲ್. ಇನ್ನು ನಿನ್ನೊಂದಿಗೆ ಬದುಕನ್ನು ಹಂಚಿಕೊಂಡರೆ ನಾನಂತೂ ಸಿದ್ಧವಿದ್ದೀನಿ. ನೋಡಿ, ಇದೇ ನಿಮಗೆ ಕೊನೆ ಎಚ್ಚರಿಕೆ. ನಿಮ್ಮ ನೆರಳು ನನ್ನ ಮನೆ ಹೊಸ್ತಿಲು ಸೋಕಬಾರ್ದು. ತಿದ್ದಿಕೊಳ್ಳಲು, ಬದಲಾಗಲು ಇನ್ನು ಸಮಯ ಇದೆ. ಹಾಗೆ ತಾಳ್ಮೆಗೊಂದು ಮಿತಿ ಇರುತ್ತದೆ.
ನಾಯರ್ ಅವರ ಜೊತೆ ನಾನು ಮಾತನಾಡ್ತೇನೆ. ಕಾಂಟ್ರಾಕ್ಟ್ ಒಪ್ಪಿಕೊಂಡಿದ್ದವರೊಂದಿಗೆ ನಿಮ್ಮೊಂದಿಗೆ ಚರ್ಚಿಸುವುದಕ್ಕೆ ಆಗುವುದಿಲ್ಲ. ಹಾಗೆ ಅವರಿಗೆ ಈ ವಿಷಯ ತಿಳಿದರೆ ನಿಮ್ಮ ಪರಿಸ್ಥಿತಿ ಸರಿಯಾಗಿರುವುದಿಲ್ಲ. ಐ ಡೋಂಟ್ ಕೇರ್ ಗೌತಮ್, ಅವರನ್ನು ನಾನು ಸಂಭಾಳಿಸ್ತೇನೆ. ನೀವು ಬೇಕಷ್ಟೇ. ನಿಮ್ಮ ಸುತ್ತ ಒಂದು ವೃತ್ತ ಇದೆ, ಅದೇನೆಂದು ನಿಮಗೂ ಗೊತ್ತು. ಬೇರೆ ಹೆಣ್ಣುಗಳು ನಮ್ಮನ್ನು ಬಯಸಿರಬಹುದು, ಮನದಲ್ಲಿ ಆರಾಧಿಸಿರಬಹುದು, ಆದರೆ ಯಾರು ವೃತ್ತದ ಸಮೀಪ ಬರಲು ಸಾಧ್ಯವಾಗಲಿಲ್ಲ. ಆದರೆ ನಾನು ಆ ವೃತ್ತವನ್ನು ಮುಟ್ಟಿದ್ದೇನೆ. ಗೌತಮ್ಗೆ ಈಗಾಗಲೇ ಆ ವೃತ್ತದ ಒಳಗಿರುವ ಹೆಣ್ಣಿನ ನೆನಪಾಗಿತ್ತು. ಇವಳ ನೆರಳು ಅವಳ ಮೇಲೆ ಬೀಳಬಾರ್ದು. ಇವಳು ತನ್ನ ಕಾರ್ಯ ಸಾಧನೆಗೆ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯುತ್ತಾಳೆ ಎಂದುಕೊಂಡವನು. ನಿಮ್ಮ ಜೊತೆ ಮಾತನಾಡುವ ಮಾತುಗಳಿಂದ ಯಾವ ಪ್ರಯೋಜನವಿಲ್ಲ, ಪ್ಲೀಸ್. ಅವಳ ಕಾರಿನ ಕಡೆ ಕೈ ತೋರಿದ. ಹತ್ತಿ ಕುಳಿತವಳು ಬಿಡುವ ಮಾತೇ ಇಲ್ಲ. ಹೇಳಿ ಕಾರ್ ಸ್ಟಾರ್ಟ್ ಮಾಡಿದಳು. ಮೊದಲ ಬಾರಿ ಗೌತಮ್ ತನ್ನನ್ನು ತಿರಸ್ಕರಿಸಿದಾಗ ತನಗೆ ಆದದ್ದು ಅವಮಾನವೆಂದೇ ತಿಳಿದಿದ್ದವಳು ಅವನನ್ನು ಓಲೈಸಿಕೊಳ್ಳಲು ಛಲ ತೊಟ್ಟಿದ್ದಳು. ಚೆನ್ನಯ್ಯ ಒಗ್ಗರಣೆ ಹಾಕಬೇಕು, ಘಾಟು. ನೀನು ಹೊರಗಿದ್ದರೆ ಆಗುತ್ತಿತ್ತು ಎಂದಾಗ ಚಂದನ ಪರವಾಗಿಲ್ಲ, ಮನೆಗೆ ಯಾರೋ ಬಂದಿದ್ದಾರೆ, ನೀನು ಹೊರಗೆ ಹೋಗುವುದು ಬೇಡ ಎಂದಿದ್ದಾರೆ, ಯಾಕೆ ಸುಮ್ಮನೆ ಹೊರಗೆ ಹೋಗುವುದು ಎಂದವಳು. ಅಲ್ಲೇ ಕುಳಿತು ತನ್ನ ಬಟ್ಟೆಯ ಕಡೆ ನೋಡಿ ಕೊಂಡವಳು. ಗೌತಮ್ ಹೇಳಿದ ಮಾತು ನೆನಪಾದಾಗ, ಮೊದಲೇ ಇವರಿಗೆ ನನ್ನ ಡ್ರೆಸ್ಗಳನ್ನು ಕಂಡ್ರೆ ಆಗೋಲ್ಲ, ಫ್ಯಾನ್ಸಿ ಡ್ರೆಸ್ ಎಂದು ಅಂಗಿಸ್ತಾರೆ. ರಾತ್ರಿ ಅಕ್ಕನಂತೆ ಬಟ್ಟೆ ಹಾಕಿದರೆ ಇಷ್ಟವಾಗ್ಬೋದು. ಅಂದು ಬರ್ತ್ಡೇ ದಿನ ಮನೆಗೆ ಬಂದಿದ್ದವರು ಎಷ್ಟು ಮಾಡರ್ನ್ ಆಗಿದ್ದರು. ನಾನು ಹೀಗಿರೋದಕ್ಕೆ ಇವರಿಗೆ ನಾಲಾಯಕ್ ಅನ್ನಿಸ್ಬೋದು. ಹಾಗೇನಾದರೂ ಆದರೆ ನಾನು ಕೂದಲು ಕಟ್ ಮಾಡಿಸಿಕೊಂಡು ಧಾತ್ರಿ ಅಕ್ಕನಂತೆ ಚಿಕ್ಕ ಚಿಕ್ಕ ಬಟ್ಟೆ ಹಾಕಬೇಕಾ ಯೋಚಿಸ್ತಾ ಕುಳಿತಳು. ಅಡುಗೆ ಮನೆಯಲ್ಲಿ ಕೆಮ್ಮುತ್ತಿದ್ದವಳ ಧ್ವನಿ ಕೇಳಿ ಗೌತಮ್ ಅತ್ತ ಬಂದವನು. ಏನಾಗಿದೆ ನಿಂಗೆ? ಒಗ್ಗರಣೆ ಹಾಕುತ್ತಿದ್ದರು, ಒಳಗೆ ಯಾಕೆ ಕುಳಿತಿದ್ಯಾ ಎಂದಿದ್ದ. ಚೆನ್ನಯ್ಯ, ನಾನು ಹೊರಗೆ ಹೋಗಲು ಹೇಳಿದ್ದೆ, ನೀನು ಇಲ್ಲೇ ಇರು ಅಂದಿದ್ದಕ್ಕೆ ಅಲ್ಲೇ ಕುಳಿತಳು ಎಂದಿದ್ದರು. ಗೌತಮ್ ಎತ್ತಿಕೊಳ್ಳಲು ಹೋದಾಗ, ಈಗ ಕಾಲು ನೋವಿಲ್ಲ, ಔಷಧಿ ಒರೆಸಿದ್ದೇನೆ, ನಡೆಯಬಹುದು ಹೇಳುತ್ತಾ ಕಾರಿನ ಸದ್ದು ಕೇಳಿ ಎಲ್ಲರೂ ಬಂದರೆನಿಸ್ತದೆ ಎನ್ನುತ್ತಾ ಮೆಲ್ಲಗೆ ಹೆಜ್ಜೆ ಇಟ್ಟು ಹೊರಗೆ ನಡೆದಿದ್ದಳು. ಎಲ್ಲರೂ ಹಾಲಿಗೆ ಬಂದು ಕುಳಿತಿದ್ದರು. ಪ್ರಕೃತಿ ಮಾಮ ಎನ್ನುತ್ತಾ ಬಂದು ಗೌತಮ್ ಎತ್ತಿಕೊಂಡಾಗ ಕೊರಳು ಬಳಸಿದ್ದಳು. ಎಲ್ಲರೂ ಒಟ್ಟಿಗೆ ಸ್ವಲ್ಪ ಸಮಯ ಕುಳಿತು ಮಠದ ಬಗ್ಗೆ, ಅಲ್ಲಿನ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದರು. ಮಹೇಂದ್ರ ಅವರು, ನಮ್ಮದೆಲ್ಲ ಊಟ ಅಲ್ಲೇ ಆಯಿತು, ಒಂದು ನಿದ್ದೆ ಮಾಡಿ ಎದ್ದೇಳ್ತೇನೆ ಎಂದು ತಮ್ಮ ರೂಮಿನ ಕಡೆಗೆ ನಡೆದಿದ್ದರು. ಗೌತಮ್ ಪಾವನಿಯ ಆಯಾಸದ ಮುಖ ನೋಡಿ, ಸ್ವಲ್ಪ ಸಮಯ ಮಲಗು, ಹೆಚ್ಚು ಓಡಾಡಬೇಡ ಎಂದರೆ ಕೇಳುವುದಿಲ್ಲ ಎಂದಿದ್ದ. ಅವಳಿಗೂ ಆಯಾಸ ಎನ್ನಿಸಿ ಸ್ವಲ್ಪ ಹೊತ್ತು ಮಲಗ್ತೇನೆ ಹೇಳಿ ರೂಮಿನ ಕಡೆಗೆ ನಡೆದಿದ್ದಳು. ಇಂದ್ರಾಣಿ ಅವರು, ಚೆನ್ನಯ್ಯ ಏನು ಮಾಡುತ್ತಿದ್ದಾರೆ ನೋಡುತ್ತೇನೆ ಹೇಳಿ ಪ್ರಕೃತಿ ಅವರ ಕೈ ಹಿಡಿದಾಗ ಅವಳ ಕರೆದುಕೊಂಡು ಅಡುಗೆ ಮನೆಗೆ ನಡೆದಿದ್ದರು. ಚಂದನ ಒಬ್ಬಳು ಹಿಡಿದಾಗ ಗೌತಮ್, ಕಾಲು ನೋವು ಹೇಗಿದೆ ಹೇಳಿದ್ದ. ಈಗ ಪರವಾಗಿಲ್ಲ, ನೋವು ಗೊತ್ತಾಗ್ತಿಲ್ಲ. ಮತ್ತೆ ಇನ್ನೇನು ವಿಷಯ? ಅದು ಕಾಲೇಜ್ ಕಡೆಯಿಂದ ಟ್ರಿಪ್ ಹೋಗುತ್ತಿದ್ದಾರೆ, ನೀನೇನು ಹೋಗುವುದು ಬೇಕಾಗಿಲ್ಲ, ಎಲ್ಲಿಗೆ ಹೋಗಬೇಕು ಎಂದು ಹೇಳು, ನಾನೇ ಕರೆದುಕೊಂಡು ಹೋಗ್ತೇನೆ. ಸರಿ ಆಯಿತು ಎಂದು ಎರಡೆರಡು ಬಾರಿ ಉತ್ತರಿಸಿದವಳು. ಏನು ಮಾತನಾಡುವುದು ಎನಿಸಿದಾಗ ಬಂದಿದ್ದವರು ಯಾರು ಕೇಳಿದಳು. ಈ ಮನೆಗೆ ಬರದೇ ಇರಬೇಕಾದವರು. ಸರಿ ಹೊರಡ್ತೀನಿ. ಯಾಕೆ ಇಷ್ಟು ಬೇಗ? ರಾತ್ರಿ ಅಕ್ಕ 3 ದಿನದಿಂದ ಮನೆಯಲ್ಲೇ ಇದ್ದಾಳೆ, ಅವಳಿಗೆ ಬೇಸರವಾಗ್ಬೋದು, ಜೊತೆಯಲ್ಲೇ ಇರೋಣ ಎಂದಿದ್ದಳು. ಗೌತಮ್ಗೆ ಯಾಕೆ ಏನೋ ಎಂದು ವಿಚಾರಿಸಬೇಕು ಎನಿಸಲಿಲ್ಲ. ವಾರದಿಂದ ಒಂದು ಹುಡುಗನ ಜೊತೆ ಎಲ್ಲೆಂದರಲ್ಲಿ ಕಾಣ ಸಿಗುತ್ತಿದ್ದವಳು. ಮೊನ್ನೆ ಹೋಟೆಲೊಂದರಲ್ಲಿ ಒಬ್ಬ ಹುಡುಗನ ಜೊತೆ ಮಾತಿಗೆ ಮಾತು ಬೆಳೆಸಿ ಜಗಳಕ್ಕೆ ನಿಂತಿದ್ದು, ಜೊತೆಗೆ ಅವನ ಜೊತೆ ಇದ್ದ ಇನ್ನೊಂದು ಹುಡುಗಿ ನೆನಪಾಗಿ ಬ್ರೇಕಪ್ ಆಗಿರಬೇಕು. ಅಷ್ಟು ಹಚ್ಚಿಕೊಂಡ ಮೇಲೆ ಒಬ್ಬರನ್ನೊಬ್ಬರು ಬಿಟ್ಟು ದೂರ ಆಗುವುದು ಅಷ್ಟು ಸುಲಭವೇ? ತನ್ನ ತಂದೆ ತಾಯಿಯ ಉದಾಹರಣೆಯೇ ಕಣ್ಣ ಮುಂದೆ ಬಂದಾಗ ತನ್ನ ವಿಷಯದಲ್ಲಿ ಅದು ಪುನರಾವರ್ತನೆಯಾದರೆ ಅಂತ ಒಂದು ಕಲ್ಪನೆ ಸಣ್ಣಗೆ ಬೆವೆತಿದ್ದ. ಹೊರಡಲು ಎದ್ದು ನಿಂತ ಚಂದನ ಗೌತಮ ತನ್ನ ಕಾಲು ಹಿಡಿದು ಔಷಧಿ ಹಚ್ಚಿದ್ದು ತನ್ನ ಬಗ್ಗೆ ತೆಗೆದುಕೊಂಡ ಕಾಳಜಿ ನೆನಪಾಗಿ ಮೂಡಿದ ಭಾವ ಮತ್ತಷ್ಟು ಆತ್ಮೀಯತೆ ಎನಿಸಿದಾಗ ಅವನ ಕೆನ್ನೆಗೆ ಮುತ್ತು ಕೊಟ್ಟು ಓಡಿದ್ದಳು. ಎಚ್ಚೆತ್ತ ಗೌತಮ್ ನಾಲಾಯಕ್ ಎಂದವನು ಏನೂ ನಡೆದೇ ಇಲ್ಲ ಎನ್ನುವಂತೆ ತನ್ನ ರೂಮಿನ ಕಡೆ ನಡೆದಿದ್ದ. ಪ್ರಕೃತಿಯನ್ನು ಕರೆಯೋಣ ಎಂದುಕೊಂಡು ರೂಮಿನ ಬಾಗಿಲಿಗೆ ಬಂದಿದ್ದ ಪಾವನಿ ಚಂದನ ಗೌತಮ್ಗೆ ಮುತ್ತು ಕೊಟ್ಟದ್ದು ನೋಡಿ ಹಾಗೇ ನಿಂತು ಬಿಟ್ಟಳು. ಏನಾಗ್ತಾ ಇದೆ ಇಲ್ಲಿ? ಆದರೆ ಅಣ್ಣನ ಮುಖದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಇದೆಲ್ಲ ಖಂಡಿತ ನನ್ನ ಕಲ್ಪನೆ. ಮೊದಲೆಲ್ಲ ಒಟ್ಟಿಗೆ ನೋಡಿದಾಗ ಜೋಡಿ ಚೆನ್ನಾಗಿದೆ ಎಂದುಕೊಂಡು ಈಗ ಅದೇ ನನ್ನ ಕಣ್ಮುಂದೆ ಮೂಡ್ತಿರಬೇಕು ಎಂದುಕೊಳ್ಳುತ್ತಲೇ ಕದಲದಲ್ಲೇ ನಿಂತಳು. ಹಾಲಿನ ಲೋಟ ಹಿಡಿದು ಬಂದ ಚೆನ್ನಯ್ಯ, ಅಮ್ಮ ಕೊಟ್ಟರು, ಕುಡಿದು ಮಲಗಬೇಕಂತೆ ಎಂದಿದ್ದ. ಹಾಗೆ ಯಾವುದೋ ಗುಂಗಿನಲ್ಲಿ ಇರುವವಳಂತೆ ಕಾಣುತ್ತಿದ್ದವಳನ್ನು ನೋಡಿ, ಏನಾಯ್ತು, ಯಾಕೆ ಒಂದು ರೀತಿ ಇದೆಯಾ ಎಂದಿದ್ದ. ಪಾವನಿ, ಎಲ್ಲ ಅಯೋಮಯ ಅನ್ನಿಸ್ತಾ ಇದೆ ಎಂದಿದ್ದಳು. ಚೆನ್ನಯ್ಯ ಅವಳು ಯಾವ ವಿಷಯಕ್ಕೆ ಹೇಳುತ್ತಿದ್ದಾಳೆಂದು ತಿಳಿಯದೆ, ಸ್ವಲ್ಪ ಹೊತ್ತಿಗೆ ಮುಂಚೆ ರಾಶಿ ಗುಂಡು ಪಿನ್ನು ಹಾಲ್ನಲ್ಲಿ ಬಿದ್ದದ್ದು ನೆನಪಾಗಿ, ನಂದು ಮೊದಲು ಈ ಮನೆಗೆ ಬಂದಾಗ ಅದೇ ಗತೆ ಆಗಿತ್ತು.
ಈಗ ಅಭ್ಯಾಸ ಆಗೋಗಿದೆ. ಸರಿ, ಮಾತ್ರೆ ನುಂಗಿದೆಯಾ ಎಂದಿದ್ದರು. ಯೋಚಿಸಿದವಳು, ಗೊತ್ತಾಗ್ತಾ ಇಲ್ಲ, ಇನ್ನೂ ನುಂಗಿಲ್ಲ ಎನಿಸ್ತದೆ ಎಂದಿದ್ದಳು. ಚೆನ್ನಯ್ಯ, ಈ ಮನೆಯಲ್ಲಿದ್ದು ಮಾಮೂಲಿ, ಬಿಟ್ಟಾಕಿ ಕೆಲಸ ನೋಡು ಹೇಳಿ ನಡೆದಿದ್ದ. ಸ್ವಂತ ಅನುಭವಗಳು ನೆನಪಾಗಿ. ಪಾವನಿ, ಅವಳು ಮುತ್ತು ಕೊಟ್ಟರು ಅಣ್ಣನ ಮುಖಭಾವ ಚೂರು ಬದಲಾಗಿಲ್ಲ. ಅವಳು ಎದ್ದು ಹೋಗಿದ್ದಾಳೆ, ಅದು ನನಗೆ ಹಾಗೆಯೇ ಕಂಡಿರಬೇಕು. ಗೌತಮ್ ಅವಳನ್ನು ಬೈಯುವುದು ನೆನಪಾಗಿ ತನ್ನ ಕಲ್ಪನೆಯದು ಎಂದು ಪದೇ ಪದೇ ಹೇಳಿಕೊಂಡ ಮೇಲೆ ಸಮಾಧಾನವೆನಿಸಿತು. ರಮೇಶ್ ಪಾವನಿ ಇಬ್ಬರ ನಡುವೆ ಮಾತುಕತೆ ನಡೆದಿತ್ತು. ಕಳೆದ ಬಾರಿ ಸಂಭ್ರಮಿಸಲು ಯಾರೂ ಇರಲಿಲ್ಲ. ಹಾಗಾಗಿ ಶ್ರೀಮಂತ ಎಂದೆಲ್ಲ ಇಟ್ಟುಕೊಂಡು ನಡೆಸಲು ಆಗಲಿಲ್ಲ. ಈ ಬಾರಿ ಸಿಂಪಲ್ ಆಗಿ ಶಾಸ್ತ್ರ ಇಟ್ಟುಕೊಳ್ಳೋಣ, ಓಡಾಡಲು ಇಂದ್ರಾಣಿ ಅಮ್ಮ ಇದ್ದಾರಲ್ಲ ಎಂದಿದ್ದ. ಪಾವನಿಗೆ ಕಳೆದ ಬಾರಿಯೂ ಅಂತ ಒಂದು ಆಸೆ ಇತ್ತು. ಮುಂದೆ ನಿಂತು ಓಡಾಡುವ ಹೆಂಗಸರಿಲ್ಲ, ಬರುವವರು ಕೂಡ ಅಂಗಿಸಿ ಏನಾದರೂ ಅನ್ನುತ್ತಾರೆನಿಸಿ ಸುಮ್ಮನಾಗಿದ್ದಳು. ಅವರ ಮಾತಿನ ನಡುವೆ ಬಂದು ಕುಳಿತ ಮಾವ ಸೊಸೆ ಚರ್ಚಿಸಿ ತೀರ್ಮಾನಕ್ಕೆ ಬಂದಿದ್ದರು. ಬಂದ ಗೌತಮ್ಗೆ ವಿಷಯ ತಿಳಿಸಿದರು. ಪಾವನಿ ಇಷ್ಟದಂತೆ ಆಗಲಿ ಎಂದಿದ್ದ. ರಮೇಶ್, ಮುಂದಿನ ತಿಂಗಳು ಡೆಲಿವರಿ ಟೈಮ್ ಕೊಟ್ಟಿದ್ದಾರೆ. ಮುಂದಿನ ವಾರ ನಾವು ನಮ್ಮ ಮನೆಗೆ ಹೋಗ್ತೇವೆ. ಅಲ್ಲಿ ಪುಟ್ಟದಾಗಿ ಶಾಸ್ತ್ರ ಮಾಡಿ ಮತ್ತೆ ಇಲ್ಲಿಗೆ ಕರೆದುಕೊಂಡು ಬಂದರೆ ಆಯಿತು ಎಂದಿದ್ದ. ನಡುವೆ ಬಾಯಿ ಹಾಕಿದ ಗೌತಮ್, ನಿಮ್ಮ ಮನೆಯಲ್ಲಿ ನೋಡಿಕೊಳ್ಳಲು ಯಾರಿದ್ದಾರೆ? ಇಲ್ಲೇ ಇರಲಿ, ಒಂದು ಪಾರ್ಟಿ ಹಾಲ್ನಲ್ಲಿ ಫಂಕ್ಷನ್ ಇಟ್ಟುಕೊಳ್ಳೋಣ, ನಂತರ ಇಲ್ಲಿಗೆ ಕರೆದುಕೊಂಡು ಬಂದರೆ ಆಯಿತು. ನಿನ್ನ ಆಫೀಸ್ ಎಲ್ಲರಿಗೂ ಹೇಳು, ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡೋಣ ಎಂದಿದ್ದ. ರಾಣಿ ಅವರು ಈ ಸಮಯದಲ್ಲಿ ಹೆಣ್ಣು ಮಕ್ಕಳು ಹೆಚ್ಚು ಕನಸು ಕಾಣುವುದು ತಮ್ಮ ಶ್ರೀಮಂತದ ಬಗ್ಗೆ ಎಂದವರು ಆಗಬೇಕಾಗಿರುವ ಏರ್ಪಾಡಿನ ಬಗ್ಗೆ, ಸೀರೆ, ಒಡವೆ, ತಟ್ಟೆ ಸಾಮಾನುಗಳು ಎಲ್ಲವನ್ನೂ ಹೇಳುತ್ತಾ ಕುಳಿತರು. ಗೌತಮ್ ಆ ಸಮಯದಲ್ಲಿ ಒಂಟಿಯಾಗಿದ್ದ ತನ್ನ ತಾಯಿಯ ಬಗ್ಗೆ ಯೋಚಿಸಿದವನು. ಹಣ ಎಷ್ಟಾದರೂ ಖರ್ಚಾಗಲಿ, ಯಾವುದಕ್ಕೂ ತೊಂದರೆ ಆಗಬಾರ್ದು, ಫ್ರೆಶ್ ಆಗಿ ಬರ್ತೀನಿ ಹೇಳಿ ನಡೆದಿದ್ದ. ಇಂದ್ರಾಣಿ ಅವರು, ಶ್ರೀಮಂತದ ಖರ್ಚು ಪೂರ್ತಿ ನನಗೆ ಇರಲಿ. ನಾನು ಪಾವನಿಯನ್ನು ನನ್ನ ಸ್ವಂತ ಮಗಳು ಎಂದುಕೊಂಡಿದ್ದೇನೆ. ಅವಳಿಗೆ ಖರ್ಚು ಮಾಡದೆ ಇನ್ಯಾರಿಗೆ ಮಾಡಲಿ? ಅಕೌಂಟಿನಲ್ಲಿ ಖರ್ಚು ಮಾಡದೆ ಹಾಗೆ ಉಳಿದಿರುವ ಹಣ ನೆನಪಾಗಿ ಹೇಳಿದ್ದರು. ರಮೇಶ್, ಈ ಶಾಸ್ತ್ರ ಮಾಡಬೇಕಾಗಿದ್ದು ಗಂಡನ ಮನೆ ಕಡೆಯಿಂದ, ನಾನೇ ಎಲ್ಲವನ್ನು ನೋಡಿಕೊಳ್ಳುತ್ತೇನೆ ಎಂದಿದ್ದ. ಇಂದ್ರಾಣಿ ಅವರು, ನೀನು ಬೇಕಿದ್ರೆ ಒಂದು ಜೊತೆ ಬಳೆ ಮಾಡಿಸು, ನಾವು ಮಾಡುವುದನ್ನು ಮಾಡುತ್ತೇವೆ ಎಂದಿದ್ದರು. ತನಗಾಗಿ ಒಬ್ಬರ ನಂತರ ಒಬ್ಬರು ನಾ ಮುಂದೆ ತಾ ಮುಂದೆ ಎಂದು ಬಂದದನ್ನು ನೋಡಿ ಪಾವನಿ ಮನ ತುಂಬಿ ಬಂದಿತ್ತು. ಸಂಜೆ ದೀಪಾಂಜಲಿಗೆ ಬಂದ ಚಂದನ ಎಲ್ಲರ ನಡುವೆ ಮಾತಿಗೆ ಕುಳಿತಳು. ಹಾಗಾದರೆ ತಾರೀಕು ನಿಶ್ಚಯಿಸಿ ಆಗಿದೆಯಾ ಎಂದಿದ್ದಳು. ಅವಳ ನೋಡುತ್ತಲೇ ಪಾವನಿಗೆ ತನ್ನ ಭ್ರಮೆಯ ನೆನಪಾಗಿತ್ತು. ಹಾಗೆ ಸುಮ್ಮನೆ ಚಂದನನ್ನು ಗಮನಿಸಿ ನೋಡಿದಳು. ಅವಳ ನೋಟ ಪೂರ್ತಿ ಗೌತಮ್ ಕಡೆಗೆ ಇತ್ತು. ಕಣ್ಣಿನ ತುಂಬ ನಾಚಿಕೆ, ಕೆನ್ನೆಯಲ್ಲಿದ್ದ ಕೆಂಪು, ಇದು ಕೂಡ ನನ್ನ ಭ್ರಮೆಯ ಎಂದುಕೊಂಡು ಮತ್ತೊಮ್ಮೆ ಗಮನಿಸಿ ನೋಡಿದಳು. ಈಗ ಸಹಜವಾಗಿ ಎಲ್ಲರ ಕಡೆ ನೋಡುತ್ತಾ ಮಾತನಾಡುತ್ತಿದ್ದಳು. ಒಂದು ವೇಳೆ ಈಗ ನಾನು ನೋಡಿದ್ದೆ ನಿಜವಾದರೆ? ಅಣ್ಣನನ್ನು ನೋಡಿ ನಾಚುತ್ತಾ ಇದ್ದಾಳೆ, ಬೆಂಕಿಯನ್ನು ನೋಡಿ ಇಬ್ಬನಿ ಹನಿ ನಾಚಿದಂತೆ ಇದೆ. ಅಣ್ಣನಿಗೆ ಕೋಪ ಬಂದರೆ ಇವಳ ಕತೆ ಅಷ್ಟೇ, ದೂರ ಇರು ಎಂದು ಇವಳಿಗೆ ತಿಳಿಸಿ ಹೇಳಬೇಕು. ಮನದಲ್ಲಿ ಅಣ್ಣನ ಬಗ್ಗೆ ಇಲ್ಲದ ಆಸೆ ಬೆಳೆಸಿಕೊಂಡರೆ ಕಷ್ಟ. ಅವಳ ಯೋಚನಾ ದಾಟಿ ಈ ದಿಕ್ಕಿನಲ್ಲಿ ಸಾಗುತ್ತಿತ್ತು. ಸೀಮಂತದ ದಿನಾಂಕ ಹತ್ತಿರವಾಗಿತ್ತು. ಗೌತಮ್ ತಾನೇ 3 ರೇಷ್ಮೆ ಸೀರೆಗಳನ್ನು ಆಯ್ಕೆ ಮಾಡಿ ತಂದಿದ್ದ. ಪಾವನಿಗೆ ಮಾತ್ರ ಸೀರೆ ಕೊಟ್ಟವನು ಉಳಿದೆರಡು ಸೀರೆಗಳನ್ನು ತೆಗೆದಿಟ್ಟಿದ್ದ. ಒಂದನ್ನು 4ಕ್ಕೆ ಕೊಡ್ಬೋದು, ಇನ್ನೊಂದನ್ನು ಆಕೆಗೆ ಹೇಗೆ ಕೊಡುವುದು? ಹೊರಬಳಿ ಇರುವ ರೇಷ್ಮೆ ಸೀರೆಗಳೆಲ್ಲ ಹಳೆಯದಂತೆ ಕಾಣುತ್ತದೆ. ಅವರಿಗೆ ಉಡುಗೆ ತೊಡುಗೆಯ ಕಡೆಗೆ ಅಂಥ ಒಲವು ಆಸಕ್ತಿ ಇಲ್ಲ. ಯೋಚಿಸುತ್ತಲೇ ಕುಳಿತಿದ್ದನು. ಕೈಯಲ್ಲಿ ಪುಸ್ತಕ ಹಿಡಿದು ಬಂದ ಚಂದನ ಅವುಗಳನ್ನು ಇಂದ್ರಾಣಿ ಅವರ ಕೋಣೆಯಲ್ಲಿ ಇಡಲು ಅತ್ತ ನಡೆದಿದ್ದಳು. ಹಿಂದೆ ಬಂದಿದ್ದ ಗೌತಮ್ ಅವಳ ಕೈ ಹಿಡಿದು ತನ್ನ ರೂಮಿನ ಕಡೆಗೆ ನಡೆದಿದ್ದ. ಒಳಗೆ ಬಂದವಳು ಸುತ್ತಲೂ ನೋಡುತ್ತಾ ಯಾಕೆ ಕೇಳಿದಳು. ಇನ್ಮುಂದೆ ಕಾರಣ ಹೇಳಿ ಕರೆದುಕೊಂಡು ಬರ್ತೀನಿ ಬಿಡು. ಏನಂತ ಹೇಳ್ತೀರಾ? ಮುತ್ತು ಕೊಡುವುದಕ್ಕೆ ಅಂತ ಹೇಳುತ್ತಲೇ ಕಬೋರ್ಡ್ನಿಂದ ರೇಷ್ಮೆ ಸೀರೆದ್ದ ಬಾಕ್ಸ್ ಒಂದನ್ನು ತಂದವನು ಅವಳ ಕೈಯಲ್ಲಿ ಇಟ್ಟಿದ್ದ. ಮುಚ್ಚಳ ತೆರೆದು ನೋಡಿದವಳು ಕಣ್ಣುಗಳು ಹರಳಿತು. ಯಾರಿಗೆ ಕೇಳಿದಳು. ಯಾರಿಗೋ ತಂದಿದ್ದನ್ನು ನಿನ್ನ ಕೈಯಲ್ಲಿ ಯಾಕೆ ಇಡುತ್ತೇನೆ? ತಲೆಯಲ್ಲಿ ಏನು ಇಟ್ಕೊಂಡಿದ್ಯಾ? ಹರಳಿದ ಮುಖದಿಂದ ನೋಟ ಸರಿಸಲಿಲ್ಲ. ಹಾಗೇ ನೋಡುತ್ತಲೇ, ಈಗ ಹುಟ್ಟುಕೊಳ್ತೀಯಾ ಕೇಳಿದ್ದ. ಈಗ ಹೇಗೆ ಆಗುತ್ತೆ? ಎಲ್ಲರೂ ಇದ್ದಾರೆ, ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಹಾಕಿಕೊಳ್ಳುತ್ತೇನೆ. ಯಾಕೆ? ಮಂಟಪದಲ್ಲಿ ಹಾಕಿಕೊಂಡು ಬಿಡು ಅಂತ ಒಂದು ಕಲ್ಪನೆ ಮೂಡುತ್ತಲೇ ಅವಳ ಮುಖದಲ್ಲಿ ಆದ ಬದಲಾವಣೆಗೆ ಬಳಿಗೆ ಸರಿದವನು ನಾಲಾಯಕ್ ಮೆಲ್ಲಗೆ ಹೇಳುತ್ತಾ ಗಟ್ಟಿಯಾಗಿ ಬಳಸಿ, ಯಾವತ್ತೂ ಬಿಟ್ಟು ಹೋಗಲ್ಲ ತಾನೆ? ಆಕೆ ಬಿಟ್ಟು ಹೋದಾಗ ಅರ್ಥ ಮಾಡಿಕೊಳ್ಳುವ ವಯಸ್ಸಾಗಿರಲಿಲ್ಲ. ಆದರೆ ಈಗ ಸಹಿಸಿಕೊಳ್ಳುವಷ್ಟು ಧ್ವನಿ ಭಾರವಾಗಿತ್ತು. ನಾನೆಲ್ಲಿ ಹೋಗ್ತೀನಿ? ಇದು ನನ್ನ ಜಾಗ. ಕೈಯಲ್ಲಿ ಕೈ ಬೆಸೆದು ಸ್ಪರ್ಶದಲ್ಲೇ ಭರವಸೆ ತುಂಬಿದ್ದಳು. ಕತೆ ಮುಂದುವರಿಯುತ್ತದೆ.